ಟೆಕ್ನಿಕಲ್ ಲಿಂಕ್ ಕನ್ನಡಕ್ಕೆ ಸ್ವಾಗತ ಸುಸ್ವಾಗತ. ನಾನು ಹೇಳಿರಲಿಲ್ವಾ ಹಬ್ಬದ ದಿವಸ ನಿಮಗೆ ಗುಡ್ ನ್ಯೂಸ್ ಬಂದೇ ಬರುತ್ತೆ ಅಂತ. ಎಸ್, ಗುಡ್ ನ್ಯೂಸು, ಡಬಲ್ ಗುಡ್ ನ್ಯೂಸು. ಇಷ್ಟು ಖುಷಿ ಆಗ್ತಾ ಇದೆ ಅಂದರೆ ನನಗೆ ಹೇಳಬೇಡಿ, ಅಷ್ಟೊಂದು ಖುಷಿ ಆಗ್ತಾ ಇದೆ. ಬನ್ನಿ, ಅದಕ್ಕಿಂತ ಮುಂಚೆ ನಾನು ನನ್ನ ಡ್ಯೂಟಿನ ಏನಿದೆ ಅದು ಮುಗಿಸ್ಬಿಡ್ತೀನಿ. ಏನಪ್ಪ ಡ್ಯೂಟಿ ಅಂತ ಅಂದರೆ, ಯಾರ್ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನನ್ನ ಚಾನಲ್ಗೆ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಒಂದು ಹಾರ್ಟ್ಲಿ ರಿಕ್ವೆಸ್ಟು. ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊತಾ ಇದ್ದೀರಾ ಅವ್ರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್. ಓಕೆನಾ? ಇನ್ನು ವೀಡಿಯೋನ ಬಿಗಿನಿಂಗಿಂದ ಫುಲ್ ಎಂಡ್ವರೆಗೂ ವಾಚ್ ಮಾಡಿ, ಯಾಕಂದರೆ ಇಂಪಾರ್ಟೆಂಟ್ ಅಪ್ಡೇಟು ಲಾಸ್ಟಲ್ಲಿರ್ಬೋದು, ಫಸ್ಟಲ್ಲಿರ್ಬೋದು, ಸೆಂಟ್ರಲ್ಲಿರ್ಬೋದು. ಸೊ ಹಾಗಾಗಿ ನಿಮಗೂ ಅರ್ಥ ಆಗಲ್ಲ ಆ್ಯಕ್ಚುಲಿ ಸ್ಕಿಪ್ ಮಾಡಿ ನೋಡಿದ್ರೆ. ಅದಕ್ಕೆ ಸ್ಕಿಪ್ ಮಾಡದೆ ವೀಡಿಯೋನ ನೋಡಿ. ಆಮೇಲೆ ಬೆಲ್ ಐಕನ್ನ ಹಿಟ್ ಮಾಡೋದನ್ನು ಮಾತ್ರ ಮರಿಬೇಡಿ, ಯಾಕಂದರೆ ಇಂಥ ವೀಡಿಯೋಸು, ಇಂಥ ಕಂಟೆಂಟ್ಸು, ಸೂಪರ್ ಡೂಪರ್ ಹಿಟ್ ಗುಡ್ ನ್ಯೂಸನ್ನು ನಾನು ಬರೀ ನಿಮಗೋಸ್ಕರ ಮಾತ್ರ ಮಾಡ್ತಾ ಇರ್ತೀನಿ. ಸೊ ಹಾಗಾಗಿ ಫಸ್ಟು ನೋಟಿಫಿಕೇಷನ್ ನಿಮಗೆ ಬರಲಿ ಅನ್ನೋದೇ ನನ್ನ ಆಸೆ. ಬನ್ನಿ, ಇವತ್ತು ಎರಡೆರಡು ಗುಡ್ ನ್ಯೂಸ್ ಏನಪ್ಪ ಅಂತ ಅಂದರೆ ಬನ್ನಿ ಹೇಳ್ತೀನಿ. ಅದ್ರಿಗಿಂತ ಮುಂಚೆ ಹ್ಯಾಪಿ ಸಂಕ್ರಾಂತಿ ಟು ಆಲ್. ಯಾಕಂದರೆ ಇವತ್ತು ಹಬ್ಬದ ದಿವಸ ಗುಡ್ ನ್ಯೂಸು. ಇನ್ನು ಇದ್ರಿಗಿನ್ನ ಜಾಸ್ತಿ ಹೆಣ್ಮಕ್ಳಿಗೆ ಖುಷಿ ವಿಚಾರ. ಹಬ್ಬ ಅಂದರೂ ಕುಂಡು ಮಾಡ್ತಾರೆ ಇವತ್ತು ಹಬ್ಬ ಎಲ್ಲರೂ. ಬನ್ನಿ, ಏನು ಗುಡ್ ನ್ಯೂಸ್ ಅಂತಂದರೆ, ಗೃಹಲಕ್ಷ್ಮಿ ಅಮೌಂಟ್ ಬಂದುಬಿಟ್ಟು 5ನೇ ಕಂತಿನ ಹಣ ಬಂದೇ ಬಿಡ್ತು. ವಿತ್ ಲೈವ್ ಪ್ರೂಫ್ ತೋರಿಸ್ತೀನಿ. ನಮ್ಮ ತಾಯಿಗೆಲ್ಲ ಬಂದಿದೆ. ಇನ್ನು ಅನ್ನಭಾಗ್ಯ ಹಣ ಕ್ಯಾನ್ಸಲ್ ಆಯಿತು, ಬರೋದೇ ಇಲ್ಲ ಅಂತ ಇದ್ರು. ಬಟ್ ಅನ್ನಭಾಗ್ಯ ಹಣನೂ ಬಂದುಬಿಡ್ತು ನನಗೆ ಇವತ್ತು ಹಬ್ಬದ ದಿವಸ. ಎಷ್ಟು ಖುಷಿ ಆಗ್ತಾ ಇದೆ ಅಂದರೆ ಅಷ್ಟೊಂದು ಖುಷಿ ಆಗ್ತಾಯಿದೆ. ಬಂದ ತಕ್ಷಣ ನಾನು ಎಲ್ಲ ಕೆಲಸನ ಹಬ್ಬದೆಲ್ಲ ಅಡುಗೆ ಮಾಡ್ತಾಯಿದ್ದೆ. ನಾನು ಅದನ್ನೆಲ್ಲ ಹಂಗೆ ಬಿಟ್ಬಿಟ್ಟು ಹಂಗೆ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಯಾಕಂದರೆ ಫಸ್ಟು ಗುಡ್ ನ್ಯೂಸು ನಿಮ್ಮ ಜೊತೆ ಹಂಚ್ಕೋಬೇಕು ಅನ್ನೋದೇ ನನ್ನ ಆಸೆ. ಸೊ ಹಾಗಾಗಿ ಎಲ್ಲರೂ ನಿಮ್ಮ ಅಕೌಂಟ್ನ ಚೆಕ್ ಮಾಡ್ಕೊಳ್ಳಿ. ಎಲ್ರಿಗೂ ಬಂದುಬಿಟ್ಟಿದೆ ಅಮೌಂಟು. ಇನ್ನು ಯಾರ್ಯಾರು ಬಂದಿಲ್ಲ ಖಂಡಿತ 2 ಡೇಸಲ್ಲಿ ಬರುತ್ತೆ. ಆ್ಯಕ್ಚುಲಿ ನನಗೆ ಬಂದಿಲ್ಲ ಅಮೌಂಟು, ಬಟ್ ನಮ್ಮ ತಾಯಿಗೆ ಬಂದಿದೆ. ಅಂದರೆ ನಮ್ಮ ಅಮ್ಮ ಇದ್ದಾರಲ್ಲ, ಅವ್ರಿಗೆ ಬಂದುಬಿಟ್ಟಿದೆ ಅಮೌಂಟು. ಅವ್ರು ಹೇಳ್ತಾಯಿದ್ರು ನಿನಗೆ ಬಂತು ಅಮೌಂಟು, ನನಗೆ ಬಂತು ಅಂತ ಹೇಳ್ತಾಯಿದ್ರು. ಬಟ್ ನನಗೆ ಅನ್ನಭಾಗ್ಯ ಹಣ ಇವತ್ತು ಬಂತು. ನಾನು ಚೆಕ್ ಮಾಡಿದಾಗ ನಾನು ಏನೋ ಚೆಕ್ ಮಾಡ್ತಾಯಿದ್ದೆ, ಆವಾಗ ಪಟ್ಟಂತ ಡಿ ಬಿ ಟಿ ರಿಸೀವ್ಡ್ ಅಮೌಂಟು ಅಂತ ಬಂತು. ಯಪ್ಪ, ಈ ಖುಷಿ ಎಲ್ಲಿ ನಾನು ತಾಳಲಾರೆ, ಅಷ್ಟೊಂದು ಖುಷಿ ಆಗ್ತಾಯಿದೆ. 500 ಹಬ್ಬದ ದಿವಸ 500 ಸಿಕ್ಕರೆ ಹೆಣ್ಮಕ್ಳಿಗೆ ಶಾಪಿಂಗ್ ಅಂತ ಖಂಡಿತ. ಅದಕ್ಕೆ ಎಲ್ಲರೂ 2,000 ತಗೊಂಡು 2,000 ಪ್ಲಸ್ ಎಷ್ಟು ಜನ ಇದ್ದೀರಾ ಅವ್ರಿಗೆಲ್ಲ 170 ರೂಪಾಯಿ ಎಲ್ರಿಗೂ ಹಬ್ಬ. ಇದು ಬಂದುಬಿಟ್ಟು ಡಿಸೆಂಬರ್ ಅಮೌಂಟು. ನಿಮ್ಮದು ಯಾವುದು ಅನ್ನಭಾಗ್ಯ ಹಣ ಯಾವುದು ಅಕ್ಕಿ ಅಮೌಂಟ್ ಬಂದಿದೆ ಅದು ಬಂದುಬಿಟ್ಟು ಡಿಸೆಂಬರ್ದು. ಕನ್ಫ್ಯೂಸ್ ಮಾಡ್ಕೋಬೇಡಿ, ಜನವರಿದಂತ ಕನ್ಫ್ಯೂಸ್ ಮಾಡ್ಕೋಬೇಡಿ. ಇನ್ನು ಯಾರ್ಯಾರಿಗೆ ಫಸ್ಟಿಂದ ಅಮೌಂಟೇ ಬಂದಿಲ್ಲ ಅವ್ರಿಗೂ ಇವತ್ತು ನಾಳೆ ಟೈಮ್ ತೊಗೊಂಡಿದ್ದಾರೆ. ಇದು ಬಂದಿಲ್ಲ ಅಂದರೆ ಲಾಸ್ಟ್ ಜನವರಿ 30th ಅಂತೂ ಖಂಡಿತ ಟೈಮ್ ತೊಗೊಂಡಿದ್ದಾರೆ. ನಾನು ಮೊದಲು ತುಂಬ ವೀಡಿಯೋಸ್ ಮಾಡಿದ್ದೀನಿ. ಯಾರ್ಯಾರಿಗೆ ಫಸ್ಟಿಂದ ಅಮೌಂಟ್ ಬಂದಿಲ್ಲ ಅವ್ರದ್ದೆಲ್ಲ ಸ್ಥಿತಿ ನಾನು ನಿಮಗೆ ಹೇಳ್ತೀನಿ. ಅಂದರೆ ನೀವು ನಂಬರ್ ಕೊಟ್ಟರೆ ಮಾತ್ರ ನಾನು ಹೇಳ್ತೀನಿ. ನನಗೇ ಭಯ, ಯಾಕಂದರೆ ರೇಷನ್ ಕಾರ್ಡ್ ಏನಾದರೂ ಮಿಸ್ಯೂಸ್ ಆಗುತ್ತೇನೋ ಅಂತ ಭಯ. ಬಟ್ ನನಗೆ ಹೆಲ್ಪ್ ಮಾಡೋ ಆಸೆ. ನಾನು ಆದಷ್ಟು ಬೇಗ ಒಂದು ಸಿಮ್ ತಗೊಂಡು ನಿಮಗೆಲ್ಲ ಏನೇ ಗೌರ್ಮೆಂಟ್ ಫೆಸಿಲಿಟಿ ಬಿಟ್ಟರು ನಾನು ಅದರಲ್ಲಿ ಅಪ್ಡೇಟ್ ಮಾಡೋ ಥರ ಜಸ್ಟ್ ವಾಟ್ಸಪ್ ಮಾಡಿ ಮತ್ತು ರಿಟರ್ನ್ ವಾಟ್ಸಪ್ ಮಾಡೋ ಥರ ನಾನೊಂದು ನಿಮಗೆ ಹೆಲ್ಪ್ ಮಾಡೋ ಥರ ಮಾಡ್ತೀನಿ. ಸೊ ಬೇಗನೆ ಇದು ನಿಮಗೆ ನಾನು ನನ್ನ ಕಡೆಯಿಂದ ಒಂದು ಹೆಲ್ಪ್ ಆಗಲಿ ನಿಮಗೆಲ್ಲ ಅಂತ ಇದೊಂದು ಬೇಗನೆ ನಾನು ಸಿಮ್ ತಗೊಂಡು ಆನ್ ಮಾಡಿ ನಿಮಗೆಲ್ಲ ನಂಬರ್ ಕೊಡ್ತೀನಿ. ಯಾರಿಗೇನು ಹೆಲ್ಪ್ ಬೇಕಾದರೂ ಖಂಡಿತ ನನ್ನ ಕಡೆಯಿಂದ ನಾನು ಮಾಡಬೇಕು ಅಂತ ನನಗೆ ತುಂಬ ಮುಂಚೆಯಿಂದನೂ ಆಸೆ. ನನ್ನ ಜನಗಳಿಗೆ ಏನಾದರೂ ಹೆಲ್ಪ್ ಮಾಡಬೇಕು. ನಾನು ಅದೇ ಕೆಲಸಕ್ಕೆ ಸೇರಿಕೊಂಡೆ. ಯಾಕಂದರೆ ನನಗೆ ಇಷ್ಟ ಈ ಥರ ಎಲ್ಲ ಹೆಲ್ಪ್, ಸ್ಪೆಷಲಿ ಒಂದು ಏಜ್ಡ್ ಪರ್ಸನ್ಸ್ಗೆ ಹೆಲ್ಪ್ ಮಾಡೋದಂದರೆ ಇಷ್ಟ. ಅದಕ್ಕೆ ನನಗೆ ಅದೇ ಕೆಲಸ, ಆನ್ಲೈನಲ್ಲೂ ಆಫ್ಲೈನಲ್ಲೂ ಅದೇ ಕೆಲಸ. ವಿಧವೆ ವೇತನ ಮತ್ತು ಓಲ್ಡ್ ಏಜ್ ಪೆನ್ಷನು, ವೃದ್ಧಾಪ್ಯ ವೇತನ ಅದೆಲ್ಲ ಮಾಡ್ತೀವಿ ನಾವು. ನಾನು ಮಾಡಿಕೊಡ್ತೀನಿ ಎಲ್ರಿಗೂ. ಅಂದರೆ ನಾನೊಬ್ಬರು ಕೈ ಕೆಳಗೆ ಕೆಲಸಕ್ಕಿರೋದು. ಬಟ್ ಅದು ಒಂಥರ ಹೆಲ್ಪೇ ಅಲ್ವಾ. ಜನಗಳ ಆಶೀರ್ವಾದ ಏನು ಕೊಡ್ತಾರೆ ಅದು ನನಗೆ ಮೋಸ್ಟ್ ಇಂಪಾರ್ಟೆಂಟ್. ನನಗೋಸ್ಕರ ಅಂದರೆ ಅದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಹಾಗಾಗಿ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ಖುಷಿ ವಿಚಾರಕ್ಕಂತೂ ಒಂದು ಲೈಕು, ಒಂದು ಸಬ್ಸ್ಕ್ರೈಬು, ಮತ್ತು ಬೆಲ್ಲೈಕನ್ನ ಹಿಟ್ ಮಾಡೋದನ್ನು ಮಾತ್ರ ಮರಿಬೇಡಿ. ಇಷ್ಟಂತೂ ಬೇಕೇ ಬೇಕು, ಯಾಕಂದರೆ ಹಬ್ಬದ ದಿವಸ ಗುಡ್ ನ್ಯೂಸ್ ಕೊಟ್ಟಿದ್ದೀನಿ ನಿಮಗೆಲ್ರಿಗೂ. ಓಕೆನಾ? ಇನ್ನು ಮುಂದಿನ ವಿಡಿಯೋ ಮತ್ತು ಹೊಸ ವಿಡಿಯೋ ಹೊಸ ಕಂಟೆಂಟ್ನೊಂದಿಗೆ ಮತ್ತೆ ಸಿಗ್ತೀನಿ. ಬಾಯ್. ಜೈ ಹಿಂದ್, ಜೈ ಕರ್ನಾಟಕ.